ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ, ಶಿವನಿಗೆ ವಿಶೇಷವಾದ ದಿನ. ಈ ದಿನ ಪೂಜೆ ಪುನಸ್ಕಾರ ಹೇಗಿರಬೇಕು, ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ನಿನ್ನಷ್ಟೇ ನಾವು ಶಿವರಾತ್ರಿಯನ್ನು ಮುಗಿಸಿದ್ದೀವಿ. ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದೀವಿ. ಇವತ್ತು ಬೆಳಗಿನ ಜಾವ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ದೇವರ ಅನುಷ್ಠಾನ ಹೇಗಿರಬೇಕು ತಿಳಿಸ್ಕೊಡೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿತಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸದ ವಿಶೇಷತೆಯನ್ನು ತಿಳಿಯುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಚತುರ್ದಶಿ ತಿಥಿ, ಶ್ರವಣ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ, ಶ್ರವಣ ನಕ್ಷತ್ರ ಸೇರಿದೆ. ಅಲ್ಲಿ ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಬುಧಾನುರಾಧ ಶನಿ ರೋಹಿಣಿ ಚ ಶೃಣೇಂದುವಾರೋ. ಇಂದುವಾಸರದಲ್ಲಿ ಶ್ರವಣ ನಕ್ಷತ್ರ ಸೇರಿದ್ರೆ, ಇಂದುವಾಸರ ಅಂದರೆ ಇದು ಸೋಮವಾರ. ಹೀಗಾಗಿ ಈ ವಾರದಲ್ಲಿ ಶ್ರವಣ ನಕ್ಷತ್ರ ಸೇರಿದರೆ ಅದನ್ನು ಅಮೃತ ಸಿದ್ಧಿಯೋಗ ಅಂತ ಕರೀತಾರೆ. ಪರಮೇಶ್ವರನ ಆರಾಧನೆಯಿಂದ ನಿನ್ನೆ ಇಡೀ ದಿವಸ ಅಮೃತ ಕಾಲವೇ ಆಗಿದೆ. ಆ ಕಾಲ ಮತ್ತಷ್ಟು ವಿಸ್ತರಿಸಿದೆ. ಹೀಗಾಗಿ ಈ ಕಾಲದಲ್ಲೂ ನಾವು ಶಿವನ ಆರಾಧನೆಯನ್ನು, ಯಾಮ ಪೂಜೆಯನ್ನು ಮುಗಿಸಿದ ಮೇಲೆ ಈ ದಿವಸ ಶಿವನಿಗೆ ವಿಶೇಷವಾದ, ನೆನ್ನೆಯೆಲ್ಲ ಉಪವಾಸ ಇದ್ವಿ, ಈ ದಿವಸ ಅವನಿಗೆ ವಿಶೇಷವಾಗಿ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡಿ ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು. ಒಂದು ವ್ರತ ಮುಗಿತಕ್ಕಂಥದ್ದು ಯಾವಾಗ ಅಂತಂದರೆ, ಆ ವ್ರತ ಸಂಪೂರ್ಣ ಅಂದರೆ ಆ ಕಾಲ ಸಂಪೂರ್ಣವಾದ ಮೇಲೆ. ಶಿವರಾತ್ರಿಯಲ್ಲಿ ನಮಗೆ ಪ್ರಧಾನವಾದದ್ದು ಆ ಯಾಮ ಪೂಜೆ. ಅದನ್ನು ಮುಗಿದ ಮೇಲೆ ನಂತರದಲ್ಲಿ ನಾವು ಈ ಶಿವನಿಗೆ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡಿ ಪ್ರಸಾದ ಸ್ವೀಕರಿಸ್ತಕ್ಕಂಥದ್ದಿದೆ. ಶಿವನ ಪ್ರಸಾದ ನಮಗೆ ಅರಿವಿನ ಪ್ರಸಾದ ಉಂಟಾದರೆ ಬಹಳ ದೊಡ್ಡದು. ನಾವು ಹೇಗೆ ಯಾವ್ಯಾವುದೋ ಕೋರಿಕೆಗಳು ಬರಲಿ, ಅದು ಬರಲಿ, ಮತ್ತೊಂದು ಬರಲಿ ಹೌದು, ಬಂದ ಮೇಲೆ ನಿಭಾಯಿಸೋ ಶಕ್ತಿ ಇದೆಯಾ ನಮಗೆ? ಅದು ನಮ್ಮ ಹತ್ರ ಇಲ್ಲ. ಭಗವಂತನಿಗೆ ಯಾರೋ ಸಾಮಾನ್ಯ ವ್ಯಕ್ತಿ, ನನಗೆ ಕಾರ್ ಬೇಕು, ಕಾರ್ ತೊಗೊಳ್ಳೋದು ದೊಡ್ಡದಲ್ಲ. ಭಗವಂತನ ಕೃಪೆಯಿಂದ ಏನೋ ಆಗ್ಬಿಡುತ್ತೆ ಅಂದ್ಕೊಳ್ಳಿ. ಕಾರ್ ತಗೊಂಡ್ಮೇಲೆ ನಿಮಗೆ ಪ್ರತಿ ವಾರ ಅದಕ್ಕೆ ಪೆಟ್ರೋಲ್ ತುಂಬಿಸೋಕ್ಕಾಗುತ್ತಾ, ಡೀಸೆಲ್ ತುಂಬಿಸೋಕ್ಕಾಗುತ್ತಾ, ಅಥವಾ ಅದಕ್ಕೆ ಇನ್ಶೂರೆನ್ಸ್ ತುಂಬಿಸೋಕ್ಕಾಗುತ್ತಾ, ಇನ್ನೇನು ಅದರ ಸಮಸ್ಯೆಯೋ ಮತ್ತೊಂದು ಬಂದರೆ ಅದನ್ನೇ ನಿಭಾಯಿಸೋಕ್ಕಾಗುತ್ತಾ? ಇದನ್ನೆಲ್ಲ ನಾವು ನೋಡ್ಕೊಳ್ಳಲ್ಲ. ಅದು ಎಷ್ಟು ವರ್ಷದ್ದು? ಅದು ಇರೋವರೆಗೂ. ಹೀಗಾಗಿ ಅಷ್ಟು ಕಾಲದಲ್ಲಿ ನಿಮ್ಮ ಶಕ್ತಿ ಏನು, ಇದನ್ನು ನೋಡ್ಕೊಂಡು ಭಗವಂತ ಕೊಡ್ತಾನೆ. ಹೀಗಾಗಿ ನಮ್ಮೆಲ್ಲ ಕೋರಿಕೆಗಳು ಯಾಕೆ ಈಡೇರಲ್ಲ ಅಂತಂದರೆ, ನಮಗೆ ಆ ಶಕ್ತಿ ಕಡಿಮೆ ಇದೆ ಅಂತ ಅರ್ಥ. ಅದನ್ನು ನಿಭಾಯಿಸುವಲ್ಲಿ ನಾವು ವಿಫಲರಾಗ್ತೇವೆ. ಅಂದರೆ ಕಷ್ಟ ಇದೆ ನಮಗೆ, ಅದನ್ನು ಎದುರಿಸೋದು ಕಷ್ಟ ಅಂತ. ಹೀಗಾಗಿ ನಮಗೆ ಯಾವ ಸಂದರ್ಭದಲ್ಲಿ ಯಾವುದು ಅಗತ್ಯ ಇದೆಯೋ ಅದನ್ನು ಪ್ರಸಾದವಾಗಿ ಕೊಟ್ಬಿಟ್ರೆ ಸಾಕು. ಅದನ್ನು ಭಗವಂತನಲ್ಲಿ, ಅಪ್ಪ ನಿನ್ನ ಪ್ರಸಾದ ಅಂಥೇಳಿ ನಾನೇನೋ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬ ಗಂಟ್ಲು ಮಟ್ಟ ತಿನ್ನೋದಲ್ಲ. ಪ್ರಸಾದ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು, ಅದು ಶಿವಪ್ರಸಾದ, ನಿಜವಾದ ಪ್ರಸಾದ. ಬದುಕಲ್ಲಿ ಆಯಾ ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿದ್ದರೆ, ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತಾಗಿದೆ ಅಂದರೆ ಅದು ಶಿವನ ಅನುಗ್ರಹ ಅಂತ ಭಾವಿಸಬೇಕು. ಆರೋಗ್ಯ ಮಹಾಭಾಗ್ಯ. ಹಣ, ಮತ್ತೊಂದು ಗಳಿಕೆ, ಕೆಲಸ, ಇದೆಲ್ಲ ನಂತರದ್ದು, ಎಲ್ಲವೂ ನಂತರದ್ದು. ಮೊದಲು ಶರೀರ. ಹೀಗಾಗಿ ಯಾರು ಆರೋಗ್ಯ ಕಳ್ಕೊಂಡಿದ್ದಾರೆ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಇದರ ಮೌಲ್ಯ. ಒಂದು ಸಲ ನೀವು ಕ್ಯಾನ್ಸರ್ ಹಾಸ್ಪಿಟ್ಲಿಗೋ ಅಥವಾ ಇನ್ಯಾವುದೋ ಕಿಡ್ನಿ ಹಾಸ್ಪಿಟ್ಲ್ಗಳಿಗೂ ಒಂದು ಸಲ ಹೋಗಿ ಬನ್ನಿ. ಒಂದು ಹನಿ ನೀರು ಕುಡಿಲಿಕ್ಕೂ ಹಪಹಪಿಸ್ತಾ ಇರ್ತಾರೆ. ಎಂಥ ವ್ಯಥೆ, ಎಂಥ ಸ್ಥಿತಿಗೆ ತಂದಿಟ್ಬಿಟ್ಟಿಯಲ್ಲಪ್ಪ ಭಗವಂತ ಅಂತ ನಾನು ಎಲ್ಲೋ ಕೇಳಿದ್ದೊಂದು ಮಾತು. ದೇವಸ್ಥಾನಗಳಲ್ಲಿ ಭಕ್ತರ ಮೊರೆಗಿಂತಲೂ ಹಾಸ್ಪಿಟಲ್ನಲ್ಲಿ ಇರ್ತಕ್ಕಂಥ ಪ್ರತಿ ಗೋಡೆ ಮೇಲೆ ಶಿವನ ಅವನ ನಾಮಾವಳಿ ಕೇಳ್ತಾ ಇರುತ್ತೆ ಹೆಚ್ಚಾಗಿ ಅಂತ. ಎಲ್ಲರೂ ರಾಮಕೃಷ್ಣ ರಾಮಕೃಷ್ಣ ಶಿವ ಅಂತಿರ್ತಾರಲ್ಲಿ. ಹಾಗೆ ಆಗಬಾರ್ದು. ಬದುಕಿನಲ್ಲಿ ನಿನ್ನ ನಾಮಾವಳಿಯ ಮರೆವು ಇರಬಾರ್ದು ನನಗೆ, ಮತ್ತು ಆರೋಗ್ಯದ ಕೊರತೆ ಇರಬಾರ್ದು. ಈ ರೀತಿಯಲ್ಲಿ ನಿನ್ನ ಪ್ರಸಾದ ಇರಲಿ ಅಂಥೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು.
ಆರೋಗ್ಯದ ನಂತರದಲ್ಲಿ ಅರಿವಿರಬೇಕು. ಆರೋಗ್ಯ ಅರಿವು ಇವೆರಡಿದ್ದರೆ ಮನುಷ್ಯ, ಸಮಾಜ ಎಲ್ಲವೂ ಶಾಂತಿಯಿಂದ ಸ್ವಸ್ಥತೆ ಅಂದರೆ ಇದು ಉಂಟಾಗುತ್ತೆ. ಹೀಗಾಗಿ ಅದನ್ನೇ ನಾವು ಇಡೀ ಗಮನಿಸಿದ್ದು. ಶಿವರಾತ್ರಿಯಲ್ಲಿ ಶಿವನ ಆರಾಧನೆ ಹೇಗಪ್ಪ ಅಂತಂದರೆ ಸ್ವಾಸ್ಥ್ಯತೆಯ ಕಡೆಗೆ ಸಾಗಲಿ ಅಂತ. ಇಂಥ ಸ್ವಾಸ್ಥ್ಯ ಎಲ್ಲ, ಅದು ಆರೋಗ್ಯ ಸ್ವಾಸ್ಥ್ಯವೂ ಆಗಬಹುದು, ಸಮಾಜ ಸ್ವಾಸ್ಥ್ಯ ಆಗಬಹುದು, ಬಾಂಧವ್ಯ ಸ್ವಾಸ್ಥ್ಯ ಆಗಬಹುದು, ಎಲ್ಲದರ ಸ್ವಾಸ್ಥ್ಯ ಇದು ಅವನು ಕರುಣಿಸಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಸರಿ ಶಾಸ್ತ್ರಿಗಳೇ, ಶಿವರಾತ್ರಿ ಮುಗಿಸಿದ ಮೇಲೆ ಮತ್ತೇನು ಮಾಡಬೇಕು, ಯಾವ ರೀತಿ ಪೂಜೆ ಅನುಷ್ಠಾನ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಆರೋಗ್ಯವೇ ಭಾಗ್ಯ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಆ ಶಿವರಾತ್ರಿಯ ಮಾರನೇ ದಿನ ಆ ಶಿವನನ್ನು ಆರಾಧಿಸುವಾಗ ನಾವು ಏನನ್ನು ಕೇಳ್ಕೋಬೇಕು? ಪ್ರಮುಖವಾಗಿ ಆರೋಗ್ಯವಂತ ಜೀವನಕ್ಕಿಂತ ಮಿಗಿಲಾಗಿದ್ದು ಬೇರೆ ಏನೂ ಇಲ್ಲ. ಅದನ್ನೇ ಆ ಪರಶಿವ ಕರುಣಿಸಲಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ದೊಡ್ಡಬಳ್ಳಾಪುರದಿಂದ ಲೋಕೇಶ್ ಅವರು ಕಳಿಸಿದ್ದಾರೆ. ಲೋಕೇಶ್ ಅವರ ಜನ್ಮ ದಿನಾಂಕ 19/3/1980. ಹುಟ್ಟಿದ ಸಮಯ ಬೆಳಗ್ಗೆ 10 ಗಂಟೆ. ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲೋಕೇಶ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ. ಅದು ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ವ್ಯಯಭಾವದಲ್ಲಿದ್ದಾನೆ, ವ್ಯಯಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ತಮಗೆ ರಾಹು ದಶೆಯಲ್ಲಿ ರಾಹುವಿನ ಭುಕ್ತಿ ನಡೀತಾ ಇದೆ. ರಾಹು ನಿಮ್ಮ ಜಾತಕದಲ್ಲಿ ಆತ ಚತುರ್ಥ ಸ್ಥಾನದಲ್ಲಿ ರವಿ ಮನೆಯಲ್ಲಿ, ಶತ್ರು ಮನೆಯಲ್ಲಿ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಹೀಗಾಗಿ ಇದು ಏನಪ್ಪ ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅದು ಶಿವ ಅಂದರೆ ಸೂರ್ಯಕ್ಷೇತ್ರದಲ್ಲಿರ್ತಕ್ಕಂಥ ರಾಹುವಿಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಬೇಕು ಅಂತಿದೆ. ಹೀಗಾಗಿ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನೀವು ರುದ್ರಾಭಿಷೇಕ ಮಾಡಿಸಿ ಅದನ್ನು ತೀರ್ಥ ಸೇವನೆ ಮಾಡೋದು ಮತ್ತು ನಾಗಕವಚ ಹೇಳ್ಕೊಳ್ಳೋದು, ಇವೆರಡನ್ನು ಮಾಡಿ ತಪ್ಪದೇ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಡಿ. ನಾಗಕವಚ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದಾವಣಗೆರೆಯಿಂದ ನಿಖೇತ್ ಅವರು ಕಳಿಸಿದ್ದಾರೆ. ನಿಖೇತ್ ಅವರ ಜನ್ಮ ದಿನಾಂಕ 17/12/2008. ಹುಟ್ಟಿದ ಸಮಯ ರಾತ್ರಿ 10:30. ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಿಖೇತ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನಾಧಿಪತಿ ರವಿ ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿ ಬುಧಾದಿತ್ಯ ಯೋಗದಲ್ಲಿದ್ದಾನೆ. ತುಂಬ ಒಳ್ಳೆಯದು, ಚೆನ್ನಾಗಿದೆ. ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಉಂಟಾಗುತ್ತೆ. ಪ್ರಯತ್ನ ಪಟ್ಟರೆ ನೀವು ಒಳ್ಳೆಯ ಡಾಕ್ಟರ್ ಆಗಬಹುದು. ಪ್ರಯತ್ನ ಮಾಡೋದು ನಿಮ್ಮ ಕೈಯಲ್ಲಿದೆ, ಯೋಚಿಸಿ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಬುಧ ಪ್ರಾರಂಭವಾಗುತ್ತೆ ಈಗ ಮಾರ್ಚಿಂದ. ತುಂಬ ಚೆನ್ನಾಗಿದೆ ಇವರು. ಪ್ರಯತ್ನ ಮಾಡಿ, ಒಳ್ಳೆ ಡಾಕ್ಟರ್ ಆಗ್ತೀರಾ. ಒಳ್ಳೆ ವೈದ್ಯರಾದರೆ 10 ರೋಗಿಗಳನ್ನು, 10 ನಾನು ಹೇಳಿದ್ದು, ಇನ್ನೂ ಸಾವಿರಾರು ರೋಗಿಗಳನ್ನು ಗುಣಪಡಿಸಬಹುದು. ಅವರ ಆಶೀರ್ವಾದವೆಲ್ಲ ನಿಮಗೆ ಸಿಗುತ್ತೆ. ಒಳ್ಳೆಯ ಸೇವೆ ಅದೊಂದು. ಹೀಗಾಗಿ ಮಾಡಿ, ಚೆನ್ನಾಗಿದೆ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಯೋಗೇಶ್ ಅವರು ಕಳಿಸಿದ್ದಾರೆ. ಯೋಗೇಶ್ ಅವರ ಜನ್ಮ ದಿನಾಂಕ 12/7/1999. ಹುಟ್ಟಿದ ಸಮಯ ರಾತ್ರಿ 9 ಗಂಟೆ. ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಯೋಗೇಶ್ ಅವರ ಪ್ರಶ್ನೆ ಕೆಲಸಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ಭಾಗ್ಯಸ್ಥಾನದಲ್ಲಿರೋದು ತುಂಬ ಒಳ್ಳೆಯದು. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಶನಿ ದಶೆಯಲ್ಲಿ ಈಗ ರವಿ ಭುಕ್ತಿ ನಡೀತಾ ಇದೆ. ನೋಡಿ, 2028 ಮೇ ನಂತರ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಸ್ವಲ್ಪ ವೀಕ್ ಆಗಿದೆ. 2028 ಮೇವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಅಲ್ಲೂ ಕೆಲಸ ಆಗ್ತಾಯಿಲ್ಲ, ಅಥವಾ ಇದ್ದಿದ್ದ ಕೆಲಸ ಏನೋ ತೊಡಕಿದೆ, ಅಥವಾ ಡಿಸ್ಟರ್ಬ್ ಆಗ್ತಾಯಿದ್ದೀನಿ, ಈ ಥರದ್ದೆಲ್ಲ ಇರುತ್ತೆ. 28ರವರೆಗೆ, 2028ರವರೆಗೆ ಇನ್ನೇನು ದೂರ ಇಲ್ಲ, ಕಳೆದೇ ಹೋಗ್ಬಿಡುತ್ತೆ. ಅದಾಗಿ 28 ಮೇ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆಯ ಸ್ಥಾನ, ಒಳ್ಳೆಯ ಮಾನ್ಯತೆ, ಒಳ್ಳೆಯ ಹಣ ಸಂಪಾದನೆ, ಇದೆಲ್ಲದಕ್ಕೆ ದಾರಿ ಇದೆ. ಅಲ್ಲಿವರೆಗೆ ನೀವು ಈಶ್ವರ ಸನ್ನಿಧಾನಕ್ಕೆ ಪ್ರತಿ ಭಾನುವಾರ ಸ್ವಲ್ಪ ಅಕ್ಕಿ ಜೊತೆಗೆ ಗೋಧಿ ಅಕ್ಕಿ ಎರಡನ್ನೂ ಸಮರ್ಪಣೆ ಮಾಡ್ತಾ ಬನ್ನಿ. ಅಲ್ಲಿವರೆಗೂ ಮಾಡಿ, 28 ಮೇವರೆಗೂ ನಿರಂತರವಾಗಿ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಗುಜರಾತಿಂದ ಕಳಿಸ್ಕೊಟ್ಟಿದ್ದಾರೆ.
ಗುಜರಾತಿಂದ ಧರ್ಮೇಂದ್ರ ಅವರು ಕಳಿಸಿದ್ದಾರೆ. ಧರ್ಮೇಂದ್ರ ಅವರ ಜನ್ಮ ದಿನಾಂಕ 19/3/1981. ಹುಟ್ಟಿದ ಸಮಯ ಬೆಳಗ್ಗೆ 10:40. ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಧರ್ಮೇಂದ್ರ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಆದರೆ ರವಿಯುಕ್ತನಾಗಿದ್ದಾನೆ, ಮೌಢ್ಯನಾಗಿದ್ದಾನೆ. ಇದು ತೊಂದರೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧ ಉಕ್ತಿ ನಡೀತಾ ಇದೆ. ನೋಡಿ, ಈ ಬುಧ ನಿಮ್ಮ ಜಾತಕದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ, ತೊಂದರೆ ಇಲ್ಲ. ಆದರೆ ಬುಧನೂ ಸ್ವಲ್ಪ ವೀಕ್ ಆಗಿದ್ದಾನೆ. ಈ ಸಂದರ್ಭದಲ್ಲಿ ನೀವೊಂದು ಶುಕ್ರ ಮತ್ತು ಬುಧ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದು ಸ್ವಲ್ಪ ಬಲ ಬರುತ್ತೆ. ಶುಕ್ರ ಯಾಕೆಂದರೆ ಲಗ್ನಾಧಿಪತಿಗೆ ಬಲವಿಲ್ಲ. ಈ ಕಾರಣದಿಂದ ಅವನ ಒಂದು ಆರಾಧನೆ ನಿಮ್ಮ ಶರೀರಕ್ಕೆ ಒಂದು ಪುಷ್ಟಿ ಕೊಡುತ್ತೆ. ಶುಕ್ರ ಬುಧ ಶಾಂತಿ ಮತ್ತು ಸಾಧ್ಯವಾದರೆ ಧನ್ವಂತರಿ ಹವನ. ಗೊತ್ತಿಲ್ಲ ನಿಮ್ಮ ಆ ಕಡೆ ಹೇಗೆ, ಅಥವಾ ನೀವು ಈ ಕಡೆ ಬೆಂಗಳೂರಿಗೆ ಬಂದಾಗಲೂ ಅಥವಾ ಇನ್ನೆಲ್ಲೋ ಮಾಡಿಸ್ಬಹುದು, ಅಥವಾ ಅಲ್ಲಿ ಅವಕಾಶ ಇದೆ ಅಂದರೆ ಮಾಡಿಸಿ. ಇಲ್ಲ ನೀವು ವಿಷ್ಣು ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಅಲ್ಲಿಗೆ ನೀವು ಸ್ವಲ್ಪ ಹೆಸರು ಕಾಳು ಮತ್ತು ಅವರೇ ಕಾಳು ಇವೆರಡನ್ನು ದಾನ ಮಾಡಿ. ಪ್ರತಿ ಶುಕ್ರವಾರ ದಾನ ಮಾಡಿ. ಇದು ಎಷ್ಟು ಕಾಲ ಅಂತಂದರೆ ಒಂದು 9 ವಾರ ನಿರಂತರವಾಗಿ ಮಾಡಿ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಸ್ವಲ್ಪ ಒಳ್ಳೆಯದಾಗಲಿ. ಮೊದಲಿಗೆ 6 ರಾಶಿಗಳ ಈ ದಿನದ ಫಲಾಫಲ ಹೇಗಿದೆ ನೋಡೋಣ. ಶಾಸ್ತ್ರಿಗಳೇ, ಮೇಷ ರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಒಂದು ಸಲ ಗಮನಿಸ್ಕೊಳ್ಳೋಣ. ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕೇತು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಮಾಂದ್ಯ ಉದಯ ಆಗಿದೆ ಅದು ಈ ದಿವಸ ತುಲಾ ರಾಶಿಯಲ್ಲಿ. ಇನ್ನು ಶಶಿಮಂಗಳ ಯೋಗ, ಚಂದ್ರ ಕುಜ ಒಟ್ಟಾಗಿದ್ದಾರೆ, ಅದು ಮಕರ ರಾಶಿಯಲ್ಲಿ. ಇನ್ನು ರವಿ ಬುಧ ಶುಕ್ರ ರಾಹು ಈ 4 ಗ್ರಹಗಳನ್ನ ಗಮನಿಸ್ತೀವಿ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆ, ಇನ್ನೊಬ್ಬರ ಸಹಕಾರ ಇತ್ಯಾದಿ ಕಾಣಬಹುದು. ಲಾಭವನ್ನು ಕಾಣಬಹುದು. ವೃತ್ತಿಯಲ್ಲಿ ಬಹಳ ಸೌಕರ್ಯಗಳು, ಅಧಿಕಾರದ ಸ್ತರದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಇನ್ನು ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿರುವವರಿಗೆ ಲಾಭದಾಯಕವಾಗಿದೆ. ಸಂಗಾತಿಯಲ್ಲಿ ಮಾತ್ರ ಮನಸ್ತಾಪ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡಿಕೊಳ್ಳಿ. ಇನ್ನು ವೃಷಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ತೊಡಕುಗಳನ್ನು ಸೂಚಿಸ್ತಾ ಇದೆ, ಗಮನ ಇರಲಿ. ನೀವು ಕೆಲಸ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಆ ಕೆಲಸಕ್ಕೆ ಬೇರೆಯವರಿಂದ ತೊಡಕುಗಳು ಬರೋ ಲಕ್ಷಣ ಸೂಚಿಸ್ತಾ ಇದೆ. ಆದರೆ ಅಧಿಕಾರಿಗಳಿಂದ ಸಹಾಯ ಸಹಕಾರ ನಿಮಗೆ ಸಪೋರ್ಟ್ ಸಿಗುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ನಿಮಗೆ ದೈವಾನುಕೂಲ, ದೇವರು ಪೂಜೆ, ಪ್ರಾರ್ಥನೆ ಇವುಗಳಲ್ಲೇ ಆಸಕ್ತಿ ಬರತಕ್ಕಂಥದ್ದು, ಶಿವಪೂಜೆ ಮತ್ತೊಂದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಸನ್ನಿಧಾನ ದರ್ಶನ, ಕ್ಷೇತ್ರ ದರ್ಶನ ಈ ಥರದ್ದೆಲ್ಲ ಇದೆ. ಇನ್ನು ಕುಟುಂಬ ಸಹಕಾರ ಚೆನ್ನಾಗಿರುತ್ತೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಸಾಲ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ನೀವು ಶಿವನ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಏನೂ ಇಲ್ಲ. ಕೆಲಸಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿನ ಸೌಕರ್ಯಗಳು ಅಥವಾ ಇನ್ಯಾರದ ಸಹಕಾರ ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಈ ದಿವಸ ನಿಮಗೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಧನನಷ್ಟ ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅಪಮಾನ, ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಬುದ್ಧಿ ಸ್ವಲ್ಪ ಮಂದವಾಗುತ್ತೆ, ಮಂಕಾಗುತ್ತೆ. ಯಾಕಿಂಥ ಡಿಸಿಷನ್ ತೊಗೊಂಡೋ ಹೀಗೆ ಈ ರೀತಿಯಲ್ಲಿ ಒಂದು ಗೊಂದಲ ಮಾಡ್ಕೊಳ್ತೀರ. ನಿರ್ಣಯಿಸುವಾಗ ಗೊಂದಲ. ಇದಕ್ಕೇನಪ್ಪ ಪರಿಹಾರ? ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ವೃತ್ತಿಯಲ್ಲಿ ಅನುಕೂಲಗಳು, ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲ. ಮತ್ತು ಯಂತ್ರೋದ್ಯಮ ಕ್ಷೇತ್ರಗಳು, ಹಾಲು, ಹೈನು, ಕ್ಷೀರ, ಮೊಸರು, ಬೆಣ್ಣೆ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿ ಓಡಾಡಿ. ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ. ಈ ಕಾರಣದಿಂದ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲತೆ, ಅನ್ಯೋನ್ಯತೆ, ಸಹಕಾರಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಲಾಭವನ್ನು ಕಾಣ್ತೀರ. ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಸ್ವಲ್ಪ ಭಯದ ವಾತಾವರಣ ಸೂಚಿಸ್ತಾ ಇದೆ. ನಿಮಗೆ ಸೇವಕರು, ಸಹಾಯಕರು ಇಂಥವ್ರಿಗೇನೋ ಕೆಲಸ ಒಪ್ಪಿಸ್ಬಿಟ್ಟೆ ಅದು ಮಾಡ್ತಾರೆ ಬಿಡು ಅಂತ ಮೈ ಮಾರಿದ್ರೆ ನಿಮಗೆ ಕೆಲಸ ಹೋಗುತ್ತೆ ಈ ದಿವಸ.
ಹೀಗಾಗಿ ಇನ್ನೊಬ್ಬರಿಗೆ ವಹಿಸಬೇಡಿ ಕೆಲಸವನ್ನು ಈ ದಿವಸ. ಇನ್ನು ಈ ದಿವಸ ಸಂಗಾತಿಯಲ್ಲೂ ಸ್ವಲ್ಪ ಅಸಮಾಧಾನ ಸಾಮರಸ್ಯ ಸೂಚಿಸ್ತಾ ಇದೆ. ಈ ದಿವಸ ಶಿವಶಕ್ತಿಯರ ಆರಾಧನೆ, ಶಿವನ ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಅನ್ಯೋನ್ಯತೆ, ಸಹಕಾರ ನಿಮಗೂ ಕೂಡ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಾಣ್ತೀರ ಈ ದಿವಸ. ಈ ದಿವಸ ನಿಮಗೆ ಬುದ್ಧಿ, ಹೆಣ್ಣು ಮಕ್ಕಳಿಗೆ ಚುರುಕು ಬುದ್ಧಿ, ಸ್ವಲ್ಪ ತೀಕ್ಷ್ಣತೆಯೂ ಇದೆ. ಹೊರಟು ಮಾತು ಬಂದುಬಿಡುತ್ತೆ, ಕೋಪ ಮಾಡ್ಕೊಳ್ತೀರಾ, ಆ ರೀತಿಯಲ್ಲಿದೆ. ಕೋಪ ಶಮನಕ್ಕೆ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಗೆಲುವು, ಸ್ನೇಹಿತರು, ಸಹೋದ್ಯೋಗಿಗಳಿಂದ ಸಹಕಾರ, ಕಾರ್ಯದಲ್ಲಿ ಗೆಲುವು, ಸ್ನೇಹಿತರು ಮತ್ತು ಬಂಧುಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಿದೆ. ಇನ್ನು ಪ್ರಯಾಣದಲ್ಲಿ ಸೌಖ್ಯತೆ, ಸಮಾಧಾನ, ಮನೋರಂಜನೆ, ಮನಸ್ಸಿಗೇನು ಹಿತವಾದ ವಾತಾವರಣ, ಈ ರೀತಿಯಲ್ಲೆಲ್ಲ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅನ್ಯೋನ್ಯತೆ ಸಾಮರಸ್ಯ ಇದೆ. ಸ್ವಲ್ಪ ತಲೆನೋವಿನ ಸಾಧ್ಯತೆ ಸೂಚಿಸ್ತಾ ಇದೆ, ಕಣ್ಣು ಮತ್ತು ತಲೆ. ಹೀಗಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕಠಿಣ ಕಾರ್ಯಗಳಲ್ಲಿ ಗೆಲುವು, ಸಾಹಸ ಕಾರ್ಯಗಳಲ್ಲಿ ಗೆಲುವು, ಅದು ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಈ ದಿವಸ ಆರೋಗ್ಯದಲ್ಲೂ ನಿಮಗೆ ಸ್ವಲ್ಪ ಚೇತರಿಕೆ ಕಾಣ್ತೀರಾ, ಧೈರ್ಯ ಬರುತ್ತೆ. ಮತ್ತು ಈ ದಿವಸ ನಿಮಗೆ ಅಲೆದಾಟ ಇದೆ, ಸ್ವಲ್ಪ ಹೆಚ್ಚಿನ ಅಲೆದಾಟ, ಅವ್ರಿವ್ರ ಕೆಲಸಗಳಿಗಾಗಿ ಅಲೆದಾಟ, ಮತ್ತು ಸ್ವಲ್ಪ ಕಾಸು ಖರ್ಚು ಮಾಡ್ಕೋತೀರ ನೀವು. ಮತ್ತೊಬ್ಬರಿಗಾಗಿ ಆಗ್ತಾಯಿದೆ, ಏನು ಮಾಡೋದು, ವಿಧಿ ಇಲ್ಲ, ನಾನೇ ಖರ್ಚು ಮಾಡಬೇಕು ಅಂತ ಆ ಥರ ಆಗಿಬಿಡುತ್ತೆ ಈ ದಿವಸ. ಅತಿವ್ಯಯ. ಈ ದಿವಸ ಸ್ನೇಹಿತರು ಬಂಧುಗಳ ಜೊತೆಗೂ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಸುಗ್ರಾಸ ಭೋಜನ, ಒಳ್ಳೆಯ ಪ್ರಸಾದ ಸಿಗುತ್ತೆ ಈ ದಿವಸ. ಮತ್ತು ಕುಟುಂಬದಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಹಣಕಾಸಿನ ಅನುಕೂಲವೂ ಇದೆ, ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆ, ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಶಿವ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಚೆನ್ನಾಗಿದೆ. ಒಳ್ಳೆಯ ಕಾರ್ಯಗಳಿಗೆ ಚಾಲನೆ, ಶುಭ ಕಾರ್ಯಗಳಿಗೆ ಚಾಲನೆ, ನಿಮಗೆ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ. ಲಾಭ ಬರೋದು ಬೇರೆ, ವೃತ್ತಿಯಲ್ಲಿ ಕಿರಿಕಿರಿ ಆಗೋದು ಬೇರೆ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ, ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಅಸಮಾಧಾನ, ಮನಸ್ತಾಪ ಇವುಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಶುಕ್ರ ಸನ್ನಿಧಾನದಲ್ಲಿ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅವರೇ ಧಾನ್ಯ ದಾನ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ಅತಿಯಾದ ವ್ಯಯ, ಹೆಚ್ಚಿನ ಅಲೆದಾಟ, ದುಃಖ, ಮನೋವ್ಯಥೆ ಇದನ್ನು ಸೂಚಿಸ್ತಾ ಇದೆ. ಗಾಬರಿ ಆಗಬೇಡಿ. ಮಕ್ಕಳಿಂದ ಸಮಾಧಾನ, ಸಂತೋಷ ಕಾಣ್ತೀರ. ಬುದ್ಧಿ ಚುರುಕಾಗಿರ್ತದೆ. ಬಹಳ ಮುಖ್ಯವಾಗಿ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಅದರಿಂದ ನಿಮಗೆ ಈ ನೋವು, ವ್ಯಥೆ ಇವೆಲ್ಲ ನಿವಾರಣೆಯಾಗುತ್ತೆ. ಆತಂಕ ಬೇಡ. ಶಿವನ ಪ್ರಾರ್ಥನೆ, ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಇದು ಯಾವುದೂ ನಿಮಗೆ ತಾಗೋದಿಲ್ಲ. ಇನ್ನು ಮೀನರಾಶಿ. ಮೀನರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಮಕ್ಕಳಿಂದ ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ. ಮನಸ್ಸು ನಿರಾಳವಾಗಿರುತ್ತೆ. ಈ ಹೋಟೆಲ್ ಮತ್ತು ಈ ಪಾನೀಯ, ಪೇಯ ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲೂ ಅನುಕೂಲಕರವಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ವಸ್ತು ನಷ್ಟತೆ ಇದೆ. ಈ ಕಾರಣದಿಂದಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸದಾಶಿವಾಯ ನಮಃ. ಸರಳವಾಗಿದೆ, ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.